ನಮಸ್ಕಾರ ಸ್ನೇಹಿತರೆ ಐಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ನಾವು ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಸೊ ಕಂಟಿನ್ಯೂ ಮಾಡೋಣ. ನ್ಯೂಮಿಕಲ್ ಎಬಿಲಿಟೀಸ್ ಅಂಡ್ ಲಾಜಿಕಲ್ ಅನಾಲಿಟಿಕಲ್ ಎಬಿಲಿಟಿ ಕ್ವಶನ್ಸ್ ಗಳನ್ನ ನೋಡಿ. ತುಂಬಾ ಗ್ಯಾಪ್ ಏನಕ್ಕೆ ಆಗ್ತಿದೆ ಅಂದ್ರೆ ನೀವು ವ್ಯೂಸ್ ಕಮ್ಮಿ ಇದೆ, ನೀವು ತುಂಬಾ ಜನ ಕಮೆಂಟ್ ಕೂಡ ಆಗ್ತಾ ಇದ್ದೀರಾ. ಸೊ ಶೇರ್ ಮಾಡಿ ಜಾಸ್ತಿ ವಿಡಿಯೋ ಆದಷ್ಟು. ಸೊ ಮಾಡೋದನ್ನ ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀನಿ ಎಕ್ಸಾಮ್ ಆಗೋ ತನಕ. ಸೊ ಏನಿದೆ ಎಲ್ಲಾ ರೀತಿ ಪ್ಯಾಟರ್ನ್ಸ್ ಗಳನ್ನು ಬೇಗ ಕವರ್ ಮಾಡಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಒಂದು ವಿಡಿಯೋದಲ್ಲಿ. ನಾವು ಐಬಿ ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ಒಂದು ಸೆಕ್ಷನ್ಸ್ ಗಳ ವಿಡಿಯೋಗಳು ಇದೆ. ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಲಿಂಕ್ ಶೇರ್ ಮಾಡ್ತೀವಿ. ಆದಷ್ಟು ವಿಡಿಯೋಗಳು ಶೇರ್ ಮಾಡಿ ಅಂಡ್ ಹೆಚ್ಚು ವ್ಯೂಸ್ ಬಂದ ಸ್ನೇಹಿತರೆ ಕಂಟಿನ್ಯೂ ಮಾಡ್ತೀನಿ. ಫಾಸ್ಟ್ ಆಗಿ ಡೈಲಿ ಬೇಸಿಸ್ ಅಲ್ಲಿ ಮುಗಿಸ್ತಾ ಹೋಗೋಣ ಬನ್ನಿ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಆಕ್ಟಿವ್ ಈಸ್ ಕೋಡೆಡ್ ಆಸ್ CBSKUG ಅಂಡ್ ಮೆಂಬರ್ ಅಂತಕ್ಕಂಥದ್ದನ್ನ ಕೋಡೆಡ್ ಆಸ್ LGLAGQ. ಹೌ ವಿಲ್ ಲೀಗ್ ಈಸ್ ಕೋಡೆಡ್ ಇನ್ ದಟ್ ಲ್ಯಾಂಗ್ವೇಜ್ ಅಂತಿದೆ. ಓಕೆ, ಇಲ್ಲಿ ಏನಿದೆ? ಏನಿಲ್ಲ, ಜಸ್ಟ್ ಏನ್ ಕೊಟ್ಟಿದ್ದಾನೆ ಇದಿರೋದು ಹಿಂಗಾಗಿದೆ. ಯಾಕಾಯ್ತು? ಏನಿಲ್ಲ, ಬರ್ಕೋಬಿಡಿ. ಇದಿರ್ಬೇಕು ನಿಮ್ಗೆ. ಇದು ನೀವು ಯಾವಾಗ್ಲೂ ಈ ತರ ಆಲ್ಫಾಬೆಟಿಕಲ್ ಸೀರೀಸ್ ಇದ್ದಾಗ ಆಲ್ಫಾ ನ್ಯೂಮೆರಿಕಲ್ ಇದು ಬರ್ಕೋಬೇಕು. ಹೇಳ್ತೀನಿ ಈ ವಿಡಿಯೋದಲ್ಲಿ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ACTIVE ಅಂತಿದೆ ಅಲ್ವಾ ಸರ್? ಇದೇನಾಗಿದೆ? CBSKUG ಆಗಿದೆ. ಕೇಳಿ, ಎ ಮತ್ತೆ ಸಿ, ಎ ಇರೋದು ಸಿ ಹೆಂಗಾಗಿದೆ? ಪ್ಲಸ್ 2 ಸೇರಿದೆ ಇಲ್ಲಿ ಅಲ್ವಾ? ಸಿ ಇರೋದು ಬಿ ಏನಾಯ್ತು? ಸಿ ಇರೋದು ಬಿ ಹಿಂದೆ ಬಂತು, -1 ಆಯ್ತು. ಇಲ್ಲಿ ಅರ್ಥ ಆಗ್ತಿದೆಯಲ್ಲ? ಟಿ ಮತ್ತೆ ಎಸ್ ನೋಡಿ, TS -1 ಆಯ್ತು. ಓಕೆ, ಐ ಮತ್ತೆ ಕೆ ನೋಡಿ, ಐ ಕೆ ಎಗೇನ್ ಇಲ್ಲಿ 2 ಅಂದ್ರೆ +2 ಇದು. ವಿ ಮತ್ತೆ ಯು ನೋಡಿದ್ರೆ ಇದು -1 ಅಲ್ವಾ? ಹಿಂದಕ್ಕೆ ಹೋಗಿದೆ. ಇ ಮತ್ತೆ ಜಿ ನೋಡಿ, EG +2 ಇದೆ. ಓಕೆ, ಸೊ ಹಿಂಗ್ ಬರ್ಕೊಳ್ಳಿ, ಏನಿಲ್ಲ. ಇದನ್ನ ಇನ್ನೊಂದ್ಸಲ ನೆಕ್ಸ್ಟ್ ಇದೆಯಲ್ಲ MEMBER, ಇದ್ರ ಜೊತೆ ಕಂಪೇರ್ ಮಾಡ್ಬೇಕು. LGLAGQ. ಕೇಳಿ ಇವನ್ಗೆ, ಎಂ ಇರೋದು ಎಲ್ ಹೆಂಗಾದಪ್ಪ ಅಂತ ಅವನಿಗೆ ಕೇಳಿ, ಅವನು ಹೇಳ್ತಾನೆ. ಎಂ ಇರೋದು ಎಲ್ ಇರೋದ್ರೆ ನೋಡಿ ಹಿಂದೆ -1 ಆಗಿದೆ. ಇ ಇರೋದು ಜಿ ಆಗಿದೆ. ಇ ಮತ್ತೆ ಜಿ +2 ಆಗಿದೆ. 1 ಸೆಕೆಂಡ್ ಇಲ್ಲಿ ನೋಡಿ, ಇಲ್ಲಿ +2 -1 -1 +2 -1 ಈ ತರ ಏನೋ ಸಮಥಿಂಗ್ ಇದೆ. ಇಲ್ಲಿ ನೀವು ಇದನ್ನ ಅಬ್ಸರ್ವ್ ಮಾಡಬೇಕು. ಎಂ ಇರೋದು ಎಲ್ ಹೆಂಗಾಯ್ತು? ಎಗೇನ್ -1 ಆಗಿದೆ. ಬಿ ಇರೋದು ಎ, ಎಗೇನ್ -1 ಆಗಿದೆ. ಇ ಇರೋದು ಜಿ +2 ಆಗಿದೆ. ಆರ್ ಇರೋದು ಕ್ಯೂ ನೋಡಿ, ಆರ್ ಇರೋದು ಕ್ಯೂ ಹಿಂದೆ ಇಲ್ಲಿ ಬಂದಿದೆ ಅಂದ್ರೆ -1 ಆಗಿದೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದೇ ಪ್ಯಾಟ್ರನ್ ಇಲ್ಲ. ಇಲ್ಲಿ ಏನಿದೆ ಗೊತ್ತಾ? ಓವಲ್ಸ್ ಅಂತ ಏನ್ ಕರಿತೀವಿ ಅಂದ್ರೆ AEIOU ಈ ತರ ವರ್ಡ್ ಬಂದ್ರೆ +2 ಆಗಿದೆ. ಇನ್ ಕಾನ್ಸೋನೆಂಟ್ಸ್ ಅಂತ ಏನ್ ಕರಿತೀವಿ ಅದು -1 ಆಗಿದೆ. ಓವಲ್ಸ್ ಲೆಟರ್ ಬಂದ್ರೆ +2 ನೋಡಿ. ಈಗ ಫಾರ್ ಎಕ್ಸಾಂಪಲ್ ಓವಲ್ಸ್ ಯಾವುದು? ಎ ಇಲ್ಲಿ ನೋಡಿ, ಎ ಇದೆಯಾ? ಇಲ್ಲಿ +2 ಆಗಿದೆಯಾ? AEIOU ನೋಡಿ, ಇ ಇದೆಯಾ? ಇಲ್ಲಿ +2 ಆಗಿದೆಯಾ? ಇಲ್ಲಿ ನೋಡಿ ಐ ಇರೋದು ಇದು +2 ಆಗಿದೆಯಾ? ಈಗ ಇಲ್ಲಿ ನೋಡಿ, ಇಲ್ಲಿ +2 ಆಗಿದೆಯಾ? ಓಕೆ, ಇನ್ನು ಈ ಇಲ್ಲಿ ನೋಡಿ +2 ಆಗಿದೆಯಾ? ಇನ್ನೆಲ್ಲ ಯಾವುದು? ಕಾನ್ಸೋನೆಂಟ್ ಲೆಟರ್ಗಳು, ಅದು -1 ಆಗಿದೆ. ಅಂದ್ರೆ ಇಲ್ಲಿ ಓವಲ್ಸ್ +2 ಆಗ್ತದೆ, ಕಾನ್ಸೋನೆಂಟ್ ಲೆಟರ್ಸ್ -1 ಆಗ್ತಾ ಇದೆ. ಸೊ ಹಂಗಾರೆ ನಮ್ಗೆ ಇಲ್ಲಿ ಕೊಟ್ಟಿರೋದೇನೋ LEAGUE ಇದೆ. ಎಲ್ ಅನ್ನೋದು ಓವಲ್ ಅಂದ್ರೆ ಏನಾಗ್ಬೇಕು? -1 ಆಗ್ಬೇಕು. ಎಲ್ಲಿರೋದು -1 ಅಂದ್ರೆ ಕೆ ಆಗ್ಬೇಕು. ಈ ಓವಲ್ಸು AEIOU ಅಲ್ವಾ? ಈ ಓವಲ್ ಲೆಟರು ಅಂದಾಗ ಈ ಏನಾಗ +2 ಆಗ್ಬೇಕು. ಈ ಇರೋದು ಇಲ್ಲಿ ಜಿ ಆಗ್ಬೇಕು. ಓಕೆ, ಎ ಇರೋದು ಅಗೇನ್ ಓವಲ್ಲು ಅಂದ್ರೆ +2 ಅಂದ್ರೆ ಸಿ ಆಗ್ಬೇಕು. ಜಿ ಇರೋದು ಕಾನ್ಸೋನೆಂಟ್ ಅಂದ್ರೆ -1 ಆಗ್ಬೇಕು. ಯು ಓವಲ್ಲು +2 ಆಗ್ಬೇಕು. WE ಓವಲ್ಲು ಏನಾಗ್ಬೇಕು? +2 ಆಗ್ಬೇಕು. ಸೊ ಆನ್ಸರ್ ಏನು ಸರ್? KGCFWG. ಎಲ್ಲಿದೆ ಸರ್? ಇದು ಆಪ್ಷನ್ 2 ಇದೆ ನೋಡಿ. ಅರ್ಥ ಆಗ್ತಿದೆಯಲ್ಲ? ಸೊ ಓವಲ್ಸ್ 2 +2 ಆಗ್ತಾ ಇದೆ, ಕಾನ್ಸೋನೆಂಟ್ ಲೆಟರ್ಗಳು -1 ಆಗ್ತಾ ಇದೆ ನೋಡಿ. ಇದು ನೀವು ಈ ತರ ನೋಡಿದಾಗ ಇದು ಯಾವುದೇ ಪ್ಯಾಟರ್ನ್ ಇಲ್ಲ ಅಂದಾಗ ಇಲ್ಲಿ ಅಬ್ಸರ್ವ್ ಮಾಡಬೇಕು ಓವಲ್ಸ್ ಕಾನ್ಸೋನೆಂಟ್ ನ. ಈ ತರ ಇನ್ನೊಂದು ಕ್ವಶನ್ ತಗೋತೀನಿ ಮುಂದೆ, ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ನೋಡೋಣ. ನೆಕ್ಸ್ಟ್, ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ರಿಲೇಟೆಡ್ ಟು 5th ಲೆಟರ್ ಕ್ಲಸ್ಟರ್ ಇನ್ ದ ಸೇಮ್ ವೇ ಆಸ್ ದ 2nd ಲೆಟರ್ ಕ್ಲಸ್ಟರ್ ಇಸ್ ರಿಲೇಟೆಡ್ ಟು 1st ಲೆಟರ್ ಕ್ಲಸ್ಟರ್ ಅಂಡ್ ದ 4th ಲೆಟರ್ ಕ್ಲಸ್ಟರ್. ಏನಿಲ್ಲ ಸರ್, ಇದೆರಡು ಒಂಥರ ರಿಲೇಷನ್ ಇದೆ. ಇದೆರಡು ರಿಲೇಷನ್ ಇದೆ. ಹಾಗಾದ್ರೆ ಇದಕ್ಕೆ ಏನ್ ರಿಲೇಷನ್ ಅಂತ ನೀವೇನ್ ಮಾಡಕ್? ಫಸ್ಟ್ ಈ ಲೆಟರ್ ರಿಲೇಷನ್ ಇಲ್ಲಿ ಅದನ್ನ ಚೆಕ್ ಮಾಡಬೇಕು. FWBL ಅಂತಿದೆ, ಇದನ್ನ ಚೆಕ್ ಮಾಡಬೇಕು. ಇಲ್ಲಿ ಏನಿದೆ ನೋಡಿ, ಇ ಇರೋದು ಎಫ್ ಆಗ್ತಾ ಇದೆ. ಇ ಇರೋದು ಎಫ್ ಅಂದ್ರೆ ಏನು ಸರ್? ಇ ಇರೋದು ಎಫ್ ಅಂದ್ರೆ +1 ಅಲ್ವಾ? ಇ ಇರೋದು ಎಫ್ ಆಗ್ತಾ ಇದೆ ಅಂತಂದ್ರೆ +1. ಎಕ್ಸ್ ಇರೋದು W ಆಗ್ತಾ ಇದೆ. ಇಲ್ಲಿ ನೋಡಿ, ಎಕ್ಸ್ ಇರೋದು W ಅಂದ್ರೆ -1.
ಎ ಇರೋದು ಬಿ ಆಗ್ತದೆ ಅಂದ್ರೆ +1, ಎಂ ಇರೋದು ಎಲ್ ಆಗ್ತಾ ಇದೆ, ಎಂ ಇರೋದು ಎಲ್ ಅಂದ್ರೆ ಹಿಂದಕ್ಕೆ ಬರ್ತಾರೆ ಅಂದ್ರೆ -1. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಗೇನ್ ಇಲ್ಲೂ ಕೂಡ ನಿಮ್ಗೆ ಇ ಅಂತಕ್ಕಂಥದ್ದು ಓವಲ್ಸು ಅಲ್ವಾ, ಇದು ಓವಲ್, ಎ ಅಂತಕ್ಕಂಥದ್ದು ಓವಲ್, ಇದು +1 ಆಗ್ತಾ ಇದೆ, ಇನ್ ಬೇರೆ -1 ಆಗ್ತಾರೆ. ಇದನ್ನ ಕರೆಕ್ಟ್ ಆಗಿ ಇದನ್ನ ಇನ್ ನೆಕ್ಸ್ಟ್ ಕಾಂಬಿನೇಷನ್ ಚೆಕ್ ಮಾಡಿ. ರೂಮ್ ಅಂತಿದೆ ನೆಕ್ಸ್ಟ್ ಕಾಂಬಿನೇಷನ್ QPPL, ಇದನ್ನ ಚೆಕ್ ಮಾಡಿ. ಇದಕ್ಕೂ ಇದಕ್ಕೆ ಏನಿರ್ಬೇಕು, ಇದು ಕಾನ್ಸೋನೆಂಟ್, ಆರ್ ಇರೋದು ಕ್ಯೂ ಆಗಿದೆ ಅಂದ್ರೆ ಆರ್ ಇಂದ ಹಿಂದೆ ಅಂದ್ರೆ -1 ಕಾನ್ಸೋನೆಂಟ್ ಅಲ್ವಾ. ಓ ಅನ್ನೋದು ಓವಲ್ ಅಂದ್ರೆ +1 ಆಗ್ಬೇಕು, ಆಗಿದೆಯಾ? ಎಸ್. ಓ ಆದ್ಮೇಲೆ ಪಿ ಬರೋದು, ಎಸ್, ಇದು +1 ಆಗ್ತಾ ಇದೆ, ಇದು +1 ಆಗ್ತಾ ಇದೆ. ಎಂ ಕಾನ್ಸೋನೆಂಟ್ -1 ಆಗ್ತಾ ಇದೆ, ಎಂ ಹಿಂದೆ ಎಲ್ ಬರೋದು. ಸೊ ಇಲ್ಲಿ ಏನಾಗ್ತಾ ಇದೆ, ನಾವು ಲಾಸ್ಟ್ ಕ್ವಶನ್ ನೋಡಿದ್ವಲ್ಲ, ಹಂಗೆ ಇಲ್ಲೂ ಕೂಡ ಓವಲ್ಸ್ಗಳು ಏನಿದೆ, AEIOU ಇದೆಯಲ್ಲ, ಈ ಲೆಟರ್ಗಳು +1 ಆಗ್ತಾ ಇದೆ. ಏನು ಸರ್? +1 ಆಗ್ತಾ ಇದೆ. ಇನ್ನು ಕಾನ್ಸೋನೆಂಟ್ಸ್ಗಳು -1 ಆಗ್ತಾ ಇದೆ. ಇದು +1, ಇದು -1. ಹಂಗಾರೆ ಟೆಸ್ಟ್ ಏನಾಗಬೇಕು? TEST, ಟಿ ಕಾನ್ಸೋನೆಂಟ್ ಅಂದ್ರೆ ಏನಾಗಬೇಕು? ಟಿ ಕಾನ್ಸೋನೆಂಟ್ ಆಗಿರೋದು -1 ಆಗ್ಬೇಕು. ಟಿ ಹಿಂದೆ ಅಂದ್ರೆ ಏನೋ ಇಲ್ಲಿ ಎಸ್ ಬರಬೇಕಿದು ಅಲ್ವಾ, -1 ಆಗ್ಬೇಕು. ಇ +1 ಆಗ್ಬೇಕು, ಇ ಆದ್ಮೇಲೆ ಎಫ್ ಬರುತ್ತೆ, ಎಸ್ -1 ಆಗ್ಬೇಕು, ಎಸ್ ಹಿಂದೆ ಆರ್ ಇದೆ ಅಲ್ವಾ ಸರ್. ಟಿ ಏನಾಗುತ್ತೆ? ಇದು -1 ಆಗ್ಬೇಕು ಅಂದ್ರೆ ಎಸ್, FRS ಎಲ್ಲಿದೆ? ಇಲ್ಲಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಇನ್ನೊಂದ್ ತರ ಬರುತ್ತೆ, ಅದನ್ನು ಕೂಡ ಮುಂದೆ ತಗೋತೀನಿ. ಎಲ್ಲ ಕ್ವಶನ್ಸ್ ಡಿಫ್ರೆಂಟ್ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿದೆ ರೆಫರ್ ದ ಗಿವನ್ ನಂಬರ್, ಸಿಂಬಲ್ ಸೀರೀಸ್ ಅಂಡ್ ಆನ್ಸರ್ಸ್ ಕ್ವಶನ್ ದಟ್ ಫಾಲೋಸ್. ಓಕೆ, ಇಲ್ಲಿ ಲೆಫ್ಟ್ ಇದು ರೈಟ್ ಇಂದ ಸ್ಟಾರ್ಟ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಏನಿದೆ, ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಫ್ರಮ್ ಲೆಫ್ಟ್ ಟು ರೈಟ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಎ ನಂಬರ್ ಅಂಡ್ ಆಲ್ಸೋ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ನಂಬರ್. ಅಂದ್ರೆ ಏನ್ ಹೇಳಿದಾನೆ? ಸಿಂಬಲ್ಸ್ಗಳು ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಅಂದ್ರೆ ಹಿಂದೆ, ಪ್ರಿಸೀಡೆಡ್ ಅಂದ್ರೆ ಏನು? ನಂಬರ್ ಇರ್ಬೇಕು, ಇದರಿಂದ ನಂಬರ್ ಫಸ್ಟ್ ಸಿಂಬಲ್ ನೋಡ್ಬೇಕು, ಅದರಿಂದ ನಂಬರ್ ಇರಬೇಕು, ಅದ್ರ ಮುಂದೆ ಫಾಲೋಡ್ ಅಂದ್ರೆ ಮುಂದೆ ಅಂದ್ರೆ ಏನು? ಅದು ಕೂಡ ನಂಬರ್ ಇರಬೇಕು. ಓಕೆ, ಸೊ ಇದನ್ನ ನಾವು ನೋಡ್ಬೇಕು, ಎಷ್ಟು ಆ ತರದ್ದಿದೆ ಲೆಫ್ಟ್ ಇಂದ ನೋಡ್ತಾ ಹೋದ್ರೆ ಅಂತ ಕೇಳಿದ. ಒಂದು ಸಿಂಬಲ್ ಫಸ್ಟ್ ನಾವಿಲ್ಲಿ ಅವ್ನು ಕೇಳಿರೋದೇನೋ ಹೌ ಮೆನಿ ಸಿಂಬಲ್ಸ್ ಅಂತ, ಅಂದ್ರೆ ಫಸ್ಟ್ ಸಿಂಬಲ್ ಮಧ್ಯದ್ದು ಅದನ್ನ ಚೆಕ್ ಮಾಡ್ಬೇಕು. ಸಿಂಬಲ್ ಹಿಂದೆ ನಂಬರ್ ಇರಬೇಕು, ಸಿಂಬಲ್ ಮುಂದೆ ನಂಬರ್ ಇರಬೇಕು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಸಿಂಬಲ್ ಇದಿದೆ, ಇದರಿಂದ ನಂಬರ್ ಇದೆಯಾ? ಇದೆ. ಇದ್ರ ಮುಂದೆ ಸಿಂಬಲ್ ಇದೆ, ಇದಾಗಕ್ ಚಾನ್ಸ್ ಇಲ್ಲ. ಓಕೆ, ಇದು ಸಿಂಬಲ್, ಇದರಿಂದ ನಂಬರ್ ಇರಬೇಕು, ಇದೆಯಾ? ಇಲ್ಲಿ ಇಲ್ಲ, ನಂಬರ್ ಸಿಂಬಲ್ ಇದೆ, ಇದಾಗಕ್ಕೂ ಚಾನ್ಸ್ ಇಲ್ಲ. ನೆಕ್ಸ್ಟ್ ಸಿಂಬಲ್ ಇಲ್ಲಿದೆ, ಇದರಿಂದ ನಂಬರ್ ಇದೆಯಾ? ಇದೆ. ಇದರಿಂದ ನಂಬರ್ ಇದೆಯಾ? ಇದೆ. ಸೊ ದಿಸ್ ಇಸ್ 1 1. ಆಯ್ತಾ? ಇಲ್ಲಿ ಸಿಂಬಲ್ ಇದೆ, ಇದರಿಂದ ನಂಬರ್ ಇದೆ, ಮುಂದೆ ಕೂಡ ಸಿಂಬಲ್ ಇದೆ, ಹಾಗಾದ್ರೆ ಇದು ಕೂಡ ಆಗಲ್ಲ. ಇದು ಸಿಂಬಲ್ ಇದೆ, ಇದರಿಂದ ಸಿಂಬಲ್ ಆಯ್ತು, ಸೊ ಇದು ಕೂಡ ಆಗಲ್ಲ. ಸೊ ನೆಕ್ಸ್ಟ್ ಸಿಂಬಲ್ ಎಲ್ಲ ಇಲ್ಲಿದೆ ನೋಡಿ, ಇದರಿಂದ ನಂಬರ್ ಇದೆಯಾ? ಇದೆ. ಇದ್ರ ಮುಂದೆ ನಂಬರ್ ಇದೆಯಾ? ಇದೆ. ಸೊ ದಿಸ್ ಇಸ್ ಸೆಕೆಂಡ್ 1. ನೆಕ್ಸ್ಟ್ ಇಲ್ಲಿ ನೋಡಿ ಸಿಂಬಲ್, ಇದರಿಂದ ನಂಬರ್ ಇದೆಯಾ? ಇದೆ. ಇದ್ರ ಮುಂದೆ ನಂಬರ್ ಇದೆಯಾ? ಇದೆ. ಇದು 3ನೇದು. ಇದು ಸಿಂಬಲ್ ನೋಡಿ, ಇದರಿಂದ ನಂಬರ್ ಇದೆಯಾ? 5 ಇದೆಯಲ್ಲ, ಇದ್ರ ಮುಂದೆ 7 ಇದೆ. ಎಸ್, ಇದು 4ನೇದು. ಓಕೆ, 4 ಆಯ್ತಲ್ವಾ? ನೆಕ್ಸ್ಟ್ ಸಿಂಬಲ್ ಎಲ್ಲಿದೆ? ಇಲ್ಲಿದೆ. ಇದರಿಂದ ನಂಬರ್ ಇದೆ, ಬಟ್ ಮುಂದೆ ನಂಬರ್ ಇಲ್ಲ ಇಲ್ಲಿ, ಸೊ ಇದಾಗಲ್ಲ. ಈ ಸಿಂಬಲ್ ಇಂದ ಸಿಂಬಲ್ ಇದೆ, ಇದಾಗಲ್ಲ. ಈ ಸಿಂಬಲ್ ಇಂದ ಸಿಂಬಲ್ ಇದೆ, ಇದು ಕೂಡ ಆಗಲ್ಲ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಈ ಒಂದು ಸಿಂಬಲ್ ಇಂದ ನಂಬರ್ ಇದೆ, ಇಲ್ಲೂ ಕೂಡ ನಂಬರ್ ಇದೆ, ಸೊ ಅಂದ್ರೆ ಇದಾಗುತ್ತೆ. ಇದು 5ನೇದು. ಟೋಟಲ್ ಎಷ್ಟು ಸಿಕ್ತು? ಈ ತರದ್ದು 5 ಸಿಕ್ತು. ಕಂಪ್ಲೀಟ್ ಸೀರೀಸ್ ಅಲ್ಲಿ ಎಷ್ಟು ಸಿಕ್ತು? 5. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ 7 ಟೀಚರ್ಸ್ ABCDEFEYZ ಆರ್ ಸಿಟ್ಟಿಂಗ್ ಇನ್ ದ ಸ್ಟ್ರೈಟ್ ರೋ ಫೇಸಿಂಗ್ ನಾರ್ತ್. ನಾರ್ತ್ ಅಂದ್ರೆ ಹಿಂಗೆ ಡೈರೆಕ್ಷನ್ ಗೊತ್ತಲ್ಲ ನಿಮ್ಗೆ, ನಾರ್ತ್ ಇದು ಸೌತ್ ಕೆಳಗಡೆ, ಈ ಕಡೆ ಈಸ್ಟ್, ಈ ಕಡೆ ವೆಸ್ಟ್, ಈ ಡೈರೆಕ್ಷನ್ ನಿಮ್ಗೆ ಗೊತ್ತೇ ಇರುತ್ತೆ. ಓಕೆ, ಇಲ್ಲಿ ಎಷ್ಟು ಸರ್? 7 ಟೀಚರ್ಸ್ ನಾರ್ತ್ ಕಡೆ ಡೈರೆಕ್ಷನ್ ಮಾಡ್ತಾರೆ. ಫೈನ್ ಸರ್. ಫಸ್ಟ್ ಒಂದ್ಸಲ ಓದ್ಬಿಟ್ಟಿದ್ದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಓನ್ಲಿ ಎ ಸಿಟ್ಸ್ ಬಿಟ್ವೀನ್ ಇ ಅಂಡ್ ಡಿ ಅಂತಿದೆ, ಓನ್ಲಿ ಬಿ ಸಿಟ್ ಬಿಟ್ವೀನ್ ಝೆಡ್ ಅಂಡ್ ವೈ, ನಡುವೆ ಬರೀ ಬಿ ಮಾತ್ರ ಕೂತ್ಕೋತಾನೆ ಅಂತಿದೆ. ಓನ್ಲಿ ಸಿ ಸಿಟ್ ಟು ದ ರೈಟ್ ಆಫ್ ಇ ಅಂತಿದೆ, ಅಂದ್ರೆ ಸಿ ಸಿಟ್ಸ್ ರೈಟ್ ಆಫ್ ಇ, ಈನ ರೈಟ್ ಭಾಗ ಸಿ ಮಾತ್ರ ಕೂತ್ಕೊಳ್ಳೋದು ಅಂತಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಈ ಒಂದು ಇದರಿಂದ. ಎ ಸಿಟ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತಿದೆ. ಝೆಡ್ ಡಸ್ ನಾಟ್ ಸಿಟ್ ಅಟ್ ಎನಿ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ ಅಂತಿದೆ. ಹೂ ಸಿಟ್ ಲೆಫ್ಟ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫೈನ್ ಸರ್. ಈಗ ಇಲ್ಲಿ ನೋಡಿ, ಓನ್ಲಿ ಬೇಕಾದ್ರೆ ಎಲ್ಲನೂ ಬರ್ಕೊಳ್ಳಿ. ಓನ್ಲಿ ಎ ಸಿಟ್ ಬಿಟ್ವೀನ್ ಇ ಅಂಡ್ ಡಿ, ಇ ಮತ್ತೆ ಡಿ ನಡುವೆ ಎ ಕೂತ್ಕೋತಾನೆ. ಅದು ಹಿಂಗಾರು ಇರ್ಬೋದು ಅಥವಾ ಹಿಂಗಾರು ಇರಬಹುದು, ಗೊತ್ತಿಲ್ಲ. ಹಿಂಗಾರು ಇರ್ಬೋದು, ಹಿಂಗಾರು ಇರ್ಬೋದು, ಗೊತ್ತಿಲ್ಲ. ಓಕೆ, ಓನ್ಲಿ ಬಿ ಸಿಟ್ ಬಿಟ್ವೀನ್ ಝೆಡ್ ಅಂಡ್ ವೈ. ಅಗೇನ್ ಝೆಡ್ ವೈ ನಡುವೆ ಬಿ ಕೂತ್ಕೋತಾನೆ ಅಂತಿದೆ. ಅದು ಹಿಂಗಾರು ಇರ್ಬೋದು ಅಥವಾ ಹಿಂಗಾರು ಇರ್ಬೋದು, ಗೊತ್ತಿಲ್ಲ. ಓಕೆ, ಸೊ ಹಾಗಾಗಿ ಇದನ್ನ ಸೈಡಲ್ಲಿ ಬರ್ದಿಟ್ಕೋಬೇಕು. ಹಿಂಗೆ ಇದನ್ನ ನೀವು
ಇವೆರಡಲ್ಲಿ ಒಂದು. ಓಕೆ, ಇವೆರಡಲ್ಲಿ ಒಂದು. ಓಕೆ, ನೆಕ್ಸ್ಟ್ ಓನ್ಲಿ ಸಿ ಸಿಟ್ ಟು ದ ರೈಟ್ ಆಫ್ ಇ. ಓಕೆ, ರೈಟ್ ಆಫ್ ಇ ನಡುವೆ ಸಿ ಮಾತ್ರ ಇದ್ದಾನೆ ಅಂದ್ರೆ ಈಗ ಇದು ಲೆಫ್ಟ್ ಇದು ರೈಟ್ ಅಂತ ಅನ್ಕೊಳ್ಳಿ. ಇದು ರೈಟ್ ಅಲ್ವಾ ಸರ್, ಹಿಂಗಿದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ 1 2 3 4 5 6 7. ಓಕೆ ಸರ್, ಓಕೆ, ಲೆಫ್ಟ್ ರೈಟ್. ಸೊ ಯಾಕೆ ಈ ಡೈರೆಕ್ಷನ್ ಕೊಟ್ಟಿದ್ದೀನಿ ನಾನು? ಯಾಕೆ ಈ ಡೈರೆಕ್ಷನ್ ಕೊಟ್ಟಿದ್ದೀನಿ? ನಾರ್ತ್ ಸೈಡ್ ಫೇಸ್ ಮಾಡ್ಕೊತಾ ಇದ್ದಾರೆ ಅಂತ. ಈ ಡೈರೆಕ್ಷನ್ ಯಾಕೆ? ನಾರ್ತ್ ಸೈಡ್ ಫೇಸ್ ಮಾಡ್ತಾ ಇದ್ದಾರೆ, ಹಿಂಗೆ ನೋಡ್ತಾ ಇದ್ದಾರೆ. ಓಕೆ, 7 ಜನ ಕೂತಿದ್ದಾರೆ, ನಾರ್ತ್ ಫೇಸ್ ಮಾಡ್ತಾ ಇದ್ದಾರೆ. ಕೊಟ್ಟಿದ್ದಾನೆ ಓನ್ಲಿ ಸಿ ಸಿಟ್ ಟು ದ ರೈಟ್ ಆಫ್ ಇ. ಇಲ್ಲಿದ್ದಾನೆ ಅಂದ್ರೆ ಅವ್ನ್ ರೈಟ್ ಸಿ ಮಾತ್ರ ಕೂತ್ಕೋತಾನೆ ಅಂದ್ರೆ ಇಲ್ಲಿ ಮಾತ್ರ ಸಾಧ್ಯ, ಇನ್ನೆಲ್ಲೂ ಆಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ನ್ ಮಾತ್ರ ಕೂತ್ಕೋತಾನೆ, ಇನ್ಯಾರು ಕೂತ್ಕೊಳ್ಳೋ ಸಿ ಕೊನೆಗೆ ಬರ್ಬೇಕು, ಸಿ ಅಲ್ವಾ. ಸಿ ಓನ್ಲಿ ಸಿ ಸಿಟ್ ಟು ದ ರೈಟ್ ಆಫ್ ಇ ಅಂದ್ರೆ ರೈಟ್ ಆಫ್ ಇ ಅಂದ್ರೆ ಇನ ಬಲಗಡೆ ಸಿ ಮಾತ್ರ ಕೂತ್ಕೋತಾನೆ, ಇವ್ನು ಕೊನೆಯಲ್ಲೇ ಬರಬೇಕು, ಅವನಿಂದ ಇ ಇರ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ? ಎ ಈಸ್ ಇಮಿಡಿಯೇಟ್ ಟು ದ ಲೆಫ್ಟ್ ಆಫ್ ಇ. ಓಕೆ, ಎ ಅಂತಕ್ಕಂಥದ್ದು ಇನ ಇಮಿಡಿಯೇಟ್ ಲೆಫ್ಟ್ ಇದ್ದಾನೆ. ಸೊ ಇಮಿಡಿಯೇಟ್ ಲೆಫ್ಟ್ ನೋಡಿ, ಈಗ ಲೆಫ್ಟ್ ಯಾವ್ದು ಸರ್? ಇದು ಲೆಫ್ಟ್ ಸೈಡ್ ಅಂತ ಹೇಳಿದೀನಿ, ಇದು ರೈಟ್ ಅಂತ ಹೇಳಿದೆ, ಎ ಇಲ್ಲಿ ಬರ್ತಾನೆ. ಸೊ ಈಗ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ನೋಡಿದ್ವಿ ಎ ಸಿಟ್ ಬಿಟ್ವೀನ್ ಇ ಅಂಡ್ ಡಿ ಅಂತ, ಇಲ್ಲಿ ಬರ್ಕೊಂಡಲ್ವಾ? ಎ ಸಿಟ್ ಬಿಟ್ವೀನ್ ಇ ಅಂಡ್ ಡಿ ಅಂತಂದ್ರೆ ಏನರ್ಥ? ಇ ಇದು ಕರೆಕ್ಟ್ ಅಂತ ಅರ್ಥ, ಯಾಕಂದ್ರೆ ಇ ಆಲ್ರೆಡಿ ಇಲ್ಲಿ ಇದ್ದಾನೆ. ಸೊ ಡಿ ಇಲ್ಲಿ ಕೂತ್ಕೋಬೇಕು ಅಂದ್ರೆ ಇದು ತಪ್ಪು, ಇದು ಕರೆಕ್ಟ್ ಅಲ್ವಾ? ಈ ಒಂದು ಫಾರ್ಮಾಟ್ ಕೂತ್ಕೊಳ್ಳೋದು ಕರೆಕ್ಟ್. ಓಕೆ, ನೆಕ್ಸ್ಟ್ ಏನಿದೆ? ಬಿ ಸಿಟ್ಸ್ ಬಿಟ್ವೀನ್ ಝೆಡ್ ಅಂಡ್ ವೈ. ಬಿ ಝೆಡ್ ವೈ ನಡುವೆ ಕೂತ್ಕೋತಾನೆ, ಇನ್ನು ಗೊತ್ತಿಲ್ಲ ಎಲ್ಲಿ ಅಂತ. ಓಕೆ, ನೆಕ್ಸ್ಟ್ ಝೆಡ್ ಡಸ್ ನಾಟ್ ಸಿಟ್ ಅಟ್ ಎನಿ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ಓಕೆ, ಝೆಡ್ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಅಂದ್ರೆ ಈ ಎಕ್ಸ್ಟ್ರೀಮ್, ಈಗ ಎಕ್ಸ್ಟ್ರೀಮ್ ಎಂಡ್ ಇದು ಒಂದು ಆಲ್ರೆಡಿ ಸಿ ಇದಾನೆ, ಇಲ್ಲಿ ಝೆಡ್ ಕೂತ್ಕೊಳ್ಳಲ್ಲ ಅಂದ್ರೆ ಝೆಡ್ ಎಲ್ಲಿ ಕೂತ್ಕೋಬೇಕು? ಝೆಡ್ ಇಲ್ಲೇ ಕೂತ್ಕೋಬೇಕು. ಝೆಡ್ ಇಲ್ಲಿ ಕೂತ್ಕೋತಾನೆ ಅಂದ್ರೆ ಅರ್ಥ ಏನೋ? ಇಲ್ಲಿ ನೋಡಿ, ಈ ಫಾರ್ಮೆಟ್ ಕರೆಕ್ಟ್ ಅಂದ್ರೆ ಏನರ್ಥ? ಝೆಡ್ ಇಲ್ಲಿ ಕೂತ್ಕೋತಾನೆ ಅಂದ್ರೆ ವೈ ಇಲ್ಲಿ ಕೂತ್ಕೋತಾನೆ, ಅದ್ರ ಇಬ್ರು ಮಧ್ಯ ಬಿ ಇಲ್ಲಿ ಕೂತ್ಕೋತಾನೆ. ಸೊ ಆಯ್ತು, ಕ್ವಶನ್ ಸಾಲ್ವ್ ಮಾಡಿದ್ವಿ. ಈಗೇನ್ ಕೇಳಿದಾನೆ? ಹೂ ಸಿಟ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಬಿ ನ ಇಮಿಡಿಯೇಟ್ ಲೆಫ್ಟ್ ಯಾರು ಕೂತ್ಕೊಂಡಿದ್ದಾರೆ? ಬಿ ನ ಇಮಿಡಿಯೇಟ್ ಲೆಫ್ಟ್ ಇಲ್ಲಿ ವೈ ಕೂತಿದ್ದಾನೆ, ಅವ್ನು ಲೆಫ್ಟ್ ಸೈಡ್. ಸೊ ವೈ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗಿದೆ ಅನ್ಕೋತೀನಿ. ಇದನ್ನ ನೀವು, ನಾನು ಯಾಕೆ ಫಾಸ್ಟ್ ಆಗಿ ಮಾಡ್ತಿದ್ರೆ ಎಕ್ಸಾಮ್ ಅಲ್ಲಿ ಇದಕ್ಕಿಂತ ಫಾಸ್ಟ್ ಇರ್ಬೇಕು, ನೀವು ಅಷ್ಟು ಪ್ರಾಕ್ಟೀಸ್ ಇರಬೇಕು. ಸೊ ಇದನ್ನ ನೀವು ಟಕ್ ಅಂತ ನೋಡ್ಕೊಂಡು ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಒಂದೊಂದೇ ಇದರಲ್ಲಿ ಮಾಡ್ಬೇಕು ಸ್ನೇಹಿತರೆ. ಈ ತರ ಇನ್ನೊಂದು ಕ್ವಶನ್ ತಗೋತೀನಿ, ಚೆನ್ನಾಗಿರುತ್ತೆ ಈ ತರ ಕ್ವಶನ್ಸ್ ಗಳು, ಬೇಗ ಸಾಲ್ವ್ ಮಾಡಬಹುದು. ನಿಮ್ಗೆ ಪ್ರಾಕ್ಟೀಸ್ ಆದಷ್ಟು ನೀವು ಕೂಡ ಪರ್ಫೆಕ್ಟ್ ಆಗ್ತೀರಾ ಸ್ನೇಹಿತರೆ. ನೆಕ್ಸ್ಟ್ ಬರ್ತೇನೆ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಗ್ಲಾಸ್ ಇಸ್ ಕೋಡೆಡ್ ಆಸ್ TOAHH ಅಂತಿದೆ. ಓಕೆ, ಮೆಟಲ್ ಇಸ್ ಕೋಡೆಡ್ ಅಟ್ NVTZ ಇದೆ. ನೋಡಿ, ಈಗ ಗ್ಲಾಸ್ ಇದೆ GLASS ಬರ್ಕೊಳ್ಳಿ, ಇದು TOAHH ಅಂತಿದೆ. ನೋಡಿ, ಯಾಕೆ ಹಿಂಗ್ ಬರ್ಕೋಬೇಕು ಅಂತ ಹೇಳ್ತೀನಿ ನಾನು ಅಂದ್ರೆ, ಎ ಇಂದ ಎಂ ತನಕ ವಾಪಸ್ ರಿಟರ್ನ್ N ಇಂದ Z ತನಕ 1 ಇಂದ 13 ಒಟ್ಟು 26 ಆಲ್ಫಾಬೆಟ್ಸ್ ಇದೆ ಅಲ್ವಾ? 20 ಯಾಕೆ ಹಿಂಗೆ ಬರ್ಕೋಬೇಕು ಅಂತೀನಿ ಅಂದ್ರೆ, ನೋಡಿ ಈ ಕ್ವಶನ್ ಉದಾಹರಣೆ ಆಗುತ್ತೆ ನಿಮ್ಗೆ. ಈಗ ನೋಡಿ, G ಅಪೋಸಿಟ್ T ಇದೆ ನೋಡಿ, G ಅಪೋಸಿಟ್ T ಇದೆ ಅಲ್ವಾ ಸರ್? L ಅಪೋಸಿಟ್ O ಇದೆ, L ಅಪೋಸಿಟ್ O ಇದೆ. ಹಾಗೆ ಎ ಅಪೋಸಿಟ್ ಅಂದ್ರೆ ಇಲ್ಲಿ ಎ ಸೇಮ್, ಇಲ್ಲಿ ನೋಡಿ ಇದನ್ನ ಎ ಸೇಮ್ ಮಾಡಿದ, ಇದು ಸೇಮ್. ಎಸ್ ಅಪೋಸಿಟ್ H ಇದೆ ನೋಡಿ, ಎಸ್ ಎಲ್ಲಿದೆ ಸರ್? ಎಸ್ ಹುಡುಕಿ, ಇಲ್ಲಿ ನೋಡಿ ಎಸ್ ಇದೆ. ಎಸ್ ಅಂದ್ರೆ ಮಧ್ಯದ ಸೇಮ್ ಮಾಡಿದ್ದಾನೆ, ಆ ಹಿಂದ್ಗಡೆ 2 ಮುಂದ್ಗಡೆ 2ನ ಅಪೋಸಿಟ್ ಮಾಡಿದ್ದಾನೆ. ಇದೆಲ್ಲ ಏನು ಸರ್? ಅಪೋಸಿಟ್, ಇವೆಲ್ಲ ಅಪೋಸಿಟ್. ಈಗ ನೋಡಿ ಬೇಕಾರೆ, ಈಗ ನೆಕ್ಸ್ಟ್ ಕೊಟ್ಟಿದ್ದಲ್ಲ ಅದನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡಿ. ಏನಿದೆ? NVTZ ನೋಡಿ, TT ಸೇಮ್ ಇದೆ, ಮಧ್ಯದ್ದು ಇದು ಸೇಮು. ಇದು ನೋಡಿ A to Z ಆಪೋಸಿಟ್, ಇಲ್ಲಿ ನೋಡಿ AZ ಆಪೋಸಿಟ್ ಇದೆ. LO ಆಪೋಸಿಟ್, ನಾವ್ ಇಲ್ಲೇ ನೋಡಿದ್ವಿ LO ಆಪೋಸಿಟ್ ಇದೆ. M ಮತ್ತೆ N ಆಪೋಸಿಟ್, ಇಲ್ಲಿ ನೋಡಿ ಲಾಸ್ಟ್ ನೇದು M ಮತ್ತೆ N ಆಪೋಸಿಟ್ ಇದೆ ಅಲ್ವಾ ಸರ್? ಸೊ ಇಲ್ಲಿ ಅಪೋಸಿಟ್ ನಮಗೆ ಕೊಡ್ತಾ ಇರೋದು ಆಲ್ಫಾಬೆಟ್ಸ್, ಅದಕ್ಕೆ ಹಿಂಗೆ ಬರ್ಕೋಬೇಕು ಯಾವಾಗ್ಲೂ ನೀವು ಅಂತ ಹೇಳೋದು. ಸೊ ಇಲ್ಲಿ ಏನಿದೆ? ನೆಕ್ಸ್ಟ್ ಪೇಪರ್ ಕೇಳಿದಾನೆ. ಪೇಪರ್ ಅಂದ್ರೆ ಏನ್ ಅರ್ಥ? ಇಲ್ಲಿ ಮಧ್ಯದ ಹಂಗೆ ಬರ್ಬೇಕು ಸೇಮ್ ಪಿ. ಇಲ್ಲಿ ಪಿ ಆಪೋಸಿಟ್ ಏನು? ಪಿ ಎಲ್ಲಿದೆ ನೋಡಿ, ಪಿ ಆಪೋಸಿಟ್ ಕೆ ಇದೆ ನೋಡಿ, ಇಲ್ಲಿ ಕೆ ಅಂದ್ರೆ ಇದೇನಾಗ್ಬೇಕು? ಇದು ಕೆ ಆಗ್ಬೇಕು. ಇದೇನಾಗ್ಬೇಕು? ಇದು ಕೆ ಆಗ್ಬೇಕು. ಎ ಅಪೋಸಿಟ್ ಏನು? ಝೆಡ್. ಇ ಅಪೋಸಿಟ್ ಏನು? ಇ ಅಪೋಸಿಟ್ ಇಲ್ಲಿ ನೋಡಿ, ಇಲ್ಲಿ ವಿ ಇದೆ. ಸೊ ವಿ, KZ PV ಕೆ ಎಲ್ಲಿದೆ? KZ PV ಸರ್. ಇದು ಆರ್, ಇದು ಪೇಪರ್ ಅಲ್ವಾ? ಆರ್ ಅಪೋಸಿಟ್ ಏನು ಸರ್? ಆರ್ ಅಪೋಸಿಟ್ ಇದಾರಲ್ವಾ? PA ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ PA PER. ಆರ್ ಅಪೋಸಿಟ್ ಏನು? ಪಿ. ಇದೇನಾಗ್ಬೇಕಿದು? ಒಂದ್ ಸೆಕೆಂಡ್, ಕರೆಕ್ಟ್ ಆಗಿದೆಯಲ್ಲ? ಪಿ ಅಪೋಸಿಟ್ ಆರು, ಸಾರಿ ಎಲ್ ಮಿಸ್ಟೇಕ್ ಆಯ್ತು, ಸಾರಿ. ಪಿ ಅಪೋಸಿಟ್ ಕೆ, ಫೈನ್. ಆರ್ ಅಪೋಸಿಟ್ ಎಲ್ಲಿದೆ? ಆರ್ ಎಲ್ಲಿದೆ? ಆರ್ ಅಪೋಸಿಟ್ ಐ ಇಲ್ಲಿದೆ ನೋಡಿ. ಇದೇನಾಗ್ಬೇಕಿದು? ಐ ಆಗ್ಬೇಕು.
ಒಂದ್ ಸೆಕೆಂಡ್ ಇದು ಐ ಆಗ್ಬೇಕು. ಸೊ KZ PVI ಎಲ್ಲಿದೆ? KZ PVI ಎಲ್ಲಿದೆ? ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ವಿಚ್ ಆಫ್ ದ ಟೂ ನಂಬರ್ ಶುಡ್ ಬಿ ಇಂಟರ್ಚೇಂಜ್ ಟು ಮೇಕ್ ದ ಫಾಲೋಯಿಂಗ್ ಈಕ್ವೇಶನ್ ಕರೆಕ್ಟ್? ಓಕೆ, ಇಲ್ಲಿ ಏನಿದೆ ಇಂಟರ್ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ 4 into 12 ಡಿವೈಡೆಡ್ ಬೈ 9 ಪ್ಲಸ್ 7 ಮೈನಸ್ 10 ಇಸ್ ಈಕ್ವಲ್ ಟು 0. ಇಲ್ಲಿ 0 ಬರ್ಬೇಕು ನಮ್ಗೆ. ಇಲ್ಲಿ ನೋಡಿ ಇಲ್ಲಿ 10 ಇದೆ, ಮೈನಸ್ 10 ಇದೆ, ಅಂದ್ರೆ ಈ ಕಡೆ ಸೈಡ್ ಇದಿಷ್ಟು ನಮ್ಗೆ ಪ್ಲಸ್ 10 ಬರ್ಬೇಕು ಅಂತ ಎರಡನ್ನ ನಾವು ಇಂಟರ್ಚೇಂಜ್ ಮಾಡ್ಬೇಕು. ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ಈ 7 ಮುಟ್ಟಕ್ ಹೋಗ್ಬಾರ್ದು, ಈ ಇದ್ರಲ್ಲಿ ಆಟ ಆಡಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ನಾನು ಇಷ್ಟು ಮಾತ್ರ ತಗೋತೀನಿ, 4 into 12 ಡಿವೈಡ್ ಬೈ 9 ಇದೆ. ಬೋಡೋಮೋಸ್ ರೂಲ್ ಪ್ರಕಾರ ಫಸ್ಟ್ ಡಿವಿಷನ್ ಮಾಡ್ಬೇಕು. ಈಗ ನೋಡಿ ಇದು 3 ಇಂದ ಹೋಗುತ್ತೆ, 3 3 9 3 4 12. ಬಟ್ ಇಲ್ಲಿ 4 ಇಂದ ಇದು ಹೋಗಲ್ಲ, ಇದು 4 4 16 ಬೈ 3 ಅಂದ್ರೆ ಡೆಸಿಮಲ್ ಬಂದ್ಬಿಡುತ್ತೆ, ಪಾಯಿಂಟ್ ಬಂದ್ಬಿಡುತ್ತೆ, ಹಂಗಾಗಲ್ಲ. ಸೊ ಹಂಗಾರೆ ಇದು ತಪ್ಪಿದೆ. ಅಂದ್ರೆ ಇಲ್ಲಿ 12 ಮತ್ತು 9 ಏನಾದ್ರು ಚೇಂಜ್ ಮಾಡ್ಬೋದಾ ಅಂತ ನೋಡ್ಬೇಕಾಗತ್ತೆ. 12 ಮತ್ತೆ 9 ಚೇಂಜ್ ಮಾಡ್ಬೋದಾ? ಈಗ ಇದಂತೂ ಆಗಲ್ಲ ಅಂತ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಈ 3 ಮಾತ್ರ ತಗೋಬೇಕು. ಯಾಕೆ ಇಲ್ಲಿ ಮೈನಸ್ 10 ಇದೆ, ಈ ಕಡೆ ನಮ್ಗೆ ಪ್ಲಸ್ 10 ಬಂದಾಗಲೇ 0 ಆಗ್ಬೇಕು. ಈಕ್ವಲ್ಸ್ LHS ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು RHS ರೈಟ್ ಹ್ಯಾಂಡ್ ಸೈಡ್ ಆಗ್ಬೇಕು. ಅದನ್ನೇ ಕೇಳಿರೋದು. ಈಗ ಇದನ್ನ ನಾವೇನ್ ಮಾಡ್ತೀವಿ, 4 into 9 ಮೇಲೆ ಹಾಕಿ ಕೆಳಗೆ ಇದೆರಡು 9 ಮತ್ತೆ 12 ಇಂಟರ್ಚೇಂಜ್ ಮಾಡೋಣ. ಈಗ 4 ಇಂದ ಹೋಗುತ್ತೆ, 4 1 4 3 12, 3 3 1 3 3 9. ಓಕೆ, ಅಂದ್ರೆ ಏನಾಯ್ತು, ಇಲ್ಲಿ 3 ಬಂತು. ಇಲ್ಲಿ ನೋಡಿ ಪ್ಲಸ್ 7 ಇದೆ, ಅಂದ್ರೆ ಇದಿಷ್ಟನ್ನು ನಾವು ಮಾಡಿದಾಗ ಇಲ್ಲಿ ಇದಂತೂ ಆಗಲ್ಲ. ಇದು ಕರೆಕ್ಟ್. ಇದಿಷ್ಟು ಮಾಡಿದಾಗ ನಮ್ಗೆ 3 ಬರುತ್ತೆ. 3 ಪ್ಲಸ್ 7 ಮೈನಸ್ 10 ಅಂದ್ರೆ ಏನರ್ಥ? 7 3 10 ಮೈನಸ್ 10 ಅಂತ ಆಯ್ತು, ಅಂದ್ರೆ 0 ಆಯ್ತು. 0 ಇಸ್ ಈಕ್ವಲ್ ಟು 0 ಆಯ್ತು. ಸೊ ಅಂದ್ರೆ 9 12 ನಾವು ಇಂಟರ್ಚೇಂಜ್ ಮಾಡ್ಬೇಕಿಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಇಲ್ಲಿ ಈಕ್ವೇಶನ್ ನೋಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಈಕ್ವೇಶನ್ ನೋಡಿದ ತಕ್ಷಣ ಏನ್ ಮಾಡ್ಬೇಕು ನೀವು ಇಲ್ಲಿ ಅಂತಂದ್ರೆ, ಫಸ್ಟ್ ನೀವು ಇದನ್ನ ಮಾತ್ರ ಚೆಕ್ ಮಾಡ್ಬೇಕು. ಯಾವುದು? ಇಲ್ಲಿ ಮೈನಸ್ 10 ಇದೆ, ಈ ಕಡೆ ಪ್ಲಸ್ 10 ಬಂದಾಗ 0 ಆಗಕ್ ಸಾಧ್ಯ. ಸೊ ಪ್ಲಸ್ 10 ಬರಬೇಕು ಅಂತಂದ್ರೆ 7 ಇದೆಯಲ್ಲ, ಇದನ್ನ ಮುಟ್ಟಕ್ಕಾಗಲ್ಲ. ಈ ಇಂಟು ಡಿವೈಡೆಡ್ ಬೈ ನಾವು ನೋಡ್ಬೇಕು. ಇದನ್ನೆರಡು ನೋಡ್ಬೇಕು ಅಥವಾ ಇದನ್ನ ನೋಡ್ಬೇಕು. ಯಾಕಂದ್ರೆ 9 ರಿಂದ 12 ಡೈರೆಕ್ಟ್ ಆಗಿ ಹೋಗಲ್ಲ, ಪಾಯಿಂಟ್ ಬರುತ್ತೆ. ಹಂಗಾರೆ ಪಾಯಿಂಟ್ ಬಂದ್ರೆ ಸರಿ ಇಲ್ಲ. ಅರ್ಥ ಆಗ್ತಿದೆಯಲ್ಲ? 4 7 ಅಂತೂ ಮಾಡಕ್ಕಾಗಲ್ಲ. ನೋಡಿ 7 ನಾವು ಮುಟ್ಟಕ್ಕೆ ಹೋಗ್ಬಾರ್ದು ಅಲ್ವಾ, ಇಲ್ಲಿ 7 ಇದೆ, ಮುಟ್ಟಕ್ಕೆ ಹೋಗ್ಬಾರ್ದು. ಮತ್ತೆ 9 4 ಮುಟ್ಟರು ನಿಮ್ಗೆ ಆಗಲ್ಲ. ಸೊ 9 12 ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಇದು ನೀವು ಪ್ರಾಕ್ಟೀಸ್, ನೀವು ನೋಡಿದ ತಕ್ಷಣ ನಿಮ್ಗೆ ಮ್ಯಾಕ್ರೋ ವ್ಯೂ ಕಣ್ಣು ಅಗಲಿಸಿ ನೋಡ್ಬೇಕು, ಹಂಗೆ ಮೈಕ್ರೋ ವ್ಯೂ ಕಣ್ಣನ್ನು ಚಿಕ್ಕದು ಮಾಡಿ ನೋಡ್ಬೇಕು, ಒಳಗಿನೂ ನೋಡ್ಬೇಕು, ಮೇಲೂ ನೋಡ್ಬೇಕು, ಮೇಲ್ಮುಖನಾಗಿ ನೋಡ್ಬೇಕು. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಇದೊಂದು ಸೀರೀಸ್ ಕೊಟ್ಟಿದ್ದಾರೆ. ಓಕೆ, 3 16 51 104 ಕ್ವಶನ್ ಮಾರ್ಕ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡೋದು ದೊಡ್ಡ ನಂಬರ್ ನೋಡಿ. ಇಲ್ಲಿ ನೋಡಿದ್ರೆ ನಾವು ಡಬಲ್ ಇದೆ ಅಂದ್ರೆ ಏನೋ ಇಂಟು ಆಗ್ತಾ ಇದೆ ಅಂತ ಆಯ್ತು. ಸೊ ಇಂಟು ಆಗ್ತಾ ಇದ್ದಂಗೆ ಚಿಕ್ಕ ನಂಬರ್ ಕೇಳಿ, ಏನಪ್ಪಾ ಆಗ್ತಿದ್ಯಾ ಅವನಿಗೆ ಅಂತ ಕೇಳಿ. ಇವನು ಹೇಳ್ತಾನೆ 3 ಇಂಟು ಅಂದ್ರೆ 3 5 15 ಆಗುತ್ತೆ, ಅಂದ್ರೆ ಇಂಟು 5 ಪ್ಲಸ್ 1 ಆಗಿರ್ಬೇಕು. ಇವನಿಗೆ ಕೇಳಿ ಏನಾಗಿದೆ ಅಂತ. 16 4 ಅಂದ್ರೆ ಜಾಸ್ತಿ ಆಗೋಗುತ್ತೆ. 16 3 ಅಂದ್ರೆ ಎಷ್ಟು? 16 3 ಅಂದ್ರೆ 48 ಇಂಟು 3 ಪ್ಲಸ್ 3 ಆಗಿದೆ. ಇದು ಮೋಸ್ಟ್ಲಿ ತಪ್ಪಿರ್ಬೇಕು. ನೋಡೋಣ ಬನ್ನಿ. 51 ಕೇಳಿ ಏನಾಗಿದೆಯಾ, ಇನ್ ಹೆಂಗ್ ಬರ್ತೀಯಾ ನೀನು ಅಂತ ಕೇಳಿ. ಇವನ್ ಹೇಳ್ತಾನೆ 51 ಇಂಟು 2 ಮಾಡ್ಬೋದು. ಇಂಟು 2 ಮಾಡಿದ್ರೆ 102 ಪ್ಲಸ್ 2. ಇಲ್ಲಿ ನೋಡಿ, ಇಂಟು 2 ಇಂಟು 2 ಇಂಟು 3 ಇಂಟು 3. ಇದು ಇಂಟು 5 ಅಲ್ಲ, ಇದು ಇಂಟು 4 ಆಗ್ಬೇಕು. ನಾನು ಹೇಳೋದು ನಿಮ್ಗೆ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ. ಇಂಟು 4 ಇಂಟು ಪ್ಲಸ್ 4 ಅಂತ ಹೆಂಗ್ ಗೊತ್ತಾಗಲ್ಲ. ಹಿಂಗ್ ಮಾಡಿದಾಗ ನೋಡಿ ಇಂಟು 3 ಪ್ಲಸ್ 3 ಅಂತ ಆಗ್ತಾ ಇದೆ ಅಂದಾಗ ದಿಸ್ ಈಸ್ ರಾಂಗ್. ಇದೇನಾಗ್ಬೇಕಾಗಿತ್ತು? ಹಾಗಾದ್ರೆ ನಾವೇನ್ ಇಂಟು ಮಾಡ್ಬೇಕಾಗಿತ್ತು? ಇಂಟು 4 4 3 12 ಪ್ಲಸ್ 4 ಹಾಕಿದ್ರೆ 16 ಆಗುತ್ತೆ. ಅಂದ್ರೆ ಈಗ ನೆಕ್ಸ್ಟ್ ನಂಬರ್ ಏನಾಗಿರ್ಬೇಕು? ಇಂಟು 1 ಪ್ಲಸ್ 1 ಆಗ್ಬೇಕು. 104 ಇಂಟು 1 ಪ್ಲಸ್ 1 ಅಂದ್ರೆ ಎಷ್ಟು? 104 ಪ್ಲಸ್ 1 ಅಂದ್ರೆ 105. ಸೊ ಇದು 105 ಆಗ್ಬೇಕು. 105 ಆಪ್ಷನ್ ಇದೆಯಾ? ಇದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ ನೋಡಿ. ಇದು ಕೂಡ ಅದೇ ರೀತಿ ಒಂದು ರೋ ಸ್ಟ್ರೈಟ್ ಲೈನ್ ಅಲ್ಲಿ ಕೂತ್ಕೊಳ್ಳೋದು ನೋಡಿ. 6 ಲಯನ್ಸ್ NOPQRSR ಸೆಟ್ಟಿಂಗ್ ಇನ್ ಸ್ಟ್ರೈಟ್ ರೋ ಫೇಸಿಂಗ್ ನಾರ್ತ್. ಓಕೆ, ಅಗೇನ್ ಇಲ್ಲಿ 6 ಜನ ಇದ್ದಾರೆ ಅಂತ. 1 2 3 4 5 6 1 2 3 4 5 6 ಜನ ಇದ್ದಾರೆ. ಓಕೆ, ಇದು ನಾರ್ತ್, ಹಿಂಗೆ ಮುಖ ಮಾಡ್ಕೊಂಡು ಕೂತಿದ್ದಾರೆ. ಫೈನ್ ಸರ್. ಓಕೆ, ಫೈನ್. ಇಲ್ಲಿ ಓನ್ಲಿ ಕ್ಯೂ ಸಿಟ್ಸ್ ಟು ದ ಲೆಫ್ಟ್ ಆಫ್ ಆರ್. ನೋಡಿ, ಇದನ್ನ ಬರ್ಕೊಂಡ್ಬಿಡ್ಬೋದು. ಕ್ಯೂ ಆರ್ ನ ಲೆಫ್ಟ್ ಭಾಗ ಅವನು ಒಬ್ನೇ ಕೂತ್ಕೊಳಕ್ ಸಾಧ್ಯ ಅಂತಿದ್ದಾರೆ. ಅಂದ್ರೆ ಕ್ಯೂ ಇಲ್ಲಿ ಬರ್ಬೇಕು. ಲೆಫ್ಟ್ ಅಂದ್ರೆ ಇದು ಲೆಫ್ಟ್, ಇದು ರೈಟ್ ಅಲ್ವಾ? ನಾರ್ತ್ ಸೈಡ್ ಅಂತಂದಾಗ ಆರ್ ಇಲ್ಲಿ ಬರ್ಬೇಕು. ಆರ್ ಲೆಫ್ಟ್ ಮಾತ್ರ ಕ್ಯೂ ಕೂತ್ಕೋತಾನೆ ಅಂತಂದ್ರೆ ಇದು ಹಿಂಗೆ ಬರಕ್ ಸಾಧ್ಯ. ಓಕೆ, ನೆಕ್ಸ್ಟ್ ಎನ್ ಸಿಟ್ಸ್ ಟು ದ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಓ.
ಎನ್ ಓನ ಸೆಕೆಂಡ್ ಲೆಫ್ಟ್ಗೆ ಹಿಂಗೆ ನೋಡಿ, ಒಂದು ಇಲ್ಲಿ ಈ ಕಡೆ ಎನ್ ಸೆಕೆಂಡ್ ಲೆಫ್ಟ್ ಕೂತ್ಕೋತಾನೆ. ಓಕೆ, ಬರ್ಕೊಂಬಿಡಿ ಸೈಡ್ ಅಲ್ಲಿ. ಎಸ್ ಸಿಟ್ ಟು ದ ಸೆಕೆಂಡ್ ಟು ದ ರೈಟ್ ಆಫ್ ಪಿ. ಎಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ ಹಿಂಗ್ ಕೂತ್ಕೋತಾನೆ ರೈಟ್. ಓಕೆ, ಓ ಸಿಟ್ ಅಟ್ ಅನ್ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ನೋಡಿ, ಓ ಕೊನೆ ಯಾವ್ದಾದ್ರು ಕೊನೆ ತುದಿಯಲ್ಲಿ ಕೂತ್ಕೋತಾನೆ. ನೋಡಿ, ಆಲ್ರೆಡಿ ಇಲ್ಲಿ ಕ್ಯೂ ಕೂತ್ಬಿಟ್ಟಿದ್ದಾನೆ ಅಂದ್ರೆ ಓ ಇಲ್ಲೇ ಕೂತ್ಕೊಳಕ್ ಸಾಧ್ಯ? ಎಸ್, ಓ ಕೂತ್ಕೊಂಡ ತಕ್ಷಣ ಇದು ನೀವು ಹಾಕ್ಬಿಡ್ಬೇಕು ಅಲ್ವಾ? ಎನ್ ಓ ಒಂದು ಬಿಟ್ಟು ಎನ್ ಬರ್ತಾನೆ ಅಂದ್ರೆ ಇಲ್ಲಿ ಬಿಟ್ಟು ಇಲ್ಲಿ ಎನ್ ಇಲ್ಲಿ ಬರ್ತಾನೆ. ಆಯ್ತಾ? ಅರ್ಥ ಆಗ್ತಿದೆಯಲ್ಲ? ಓಕೆ ಫೈನ್. ನೆಕ್ಸ್ಟ್ ಏನಿದೆ? ಪಿ ಒಂದು ಬಿಟ್ಟು ಎಸ್ ಇಲ್ಲಿ ಬರ್ತಾನೆ ಅಂದ್ರೆ ಪಿ ಇಲ್ಲೇ ಬರಬೇಕು. ಒಂದ್ ರೈಟ್ ಭಾಗ ತಾನೆ, ಪಿ ಇಲ್ಲೇ ಬರಬೇಕು. ಒಂದು ಬಿಟ್ಟು ಅಂದ್ರೆ ಎಸ್ ಇಲ್ಲೇ ಬರಬೇಕು. ಸೊ ಆಗೋಯ್ತು, ಕಾಮ್ ಖತಮ್. 6 ಕಂಪ್ಲೀಟ್ ಆಯ್ತು. 6 ಜನ ಕೂರ್ಸಾಯ್ತು ನಾವು. ಇಲ್ಲಿ ಏನ್ ಕೇಳಿದಾನೆ? ವಿಚ್ ಲಯನ್ ಸಿಟ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎನ್. ಎನ್ ನ ಇಮಿಡಿಯೇಟ್ ರೈಟ್, ಇಮಿಡಿಯೇಟ್ ರೈಟ್ ಭಾಗ ಎಸ್ ಕೂತಿದ್ದಾನೆ. ಎಸ್ ಇಸ್ ದ ರೈಟ್ ಆನ್ಸರ್. ಅಷ್ಟೇ, ಸಿಂಪಲ್ ಕ್ವಶನ್. ಓಕೆ ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಓಕೆ, ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಕನ್ಕ್ಲೂಷನ್ ಕೊಟ್ಟಿದ್ದಾನೆ. ಇದು ಯಾವ್ದು ಫಾಲೋ ಆಗುತ್ತೆ ಅಂತ ಹೇಳಬೇಕು. ಇದು ನಾವು ಇನ್ಇಕ್ವಾಲಿಟೀಸ್ ಅಂತ ಕರಿತೀವಿ ಬ್ಯಾಂಕಿಂಗ್ ಅಲ್ಲೆಲ್ಲ. ಅದೇ ರೀತಿ ಇಲ್ಲಿ ಸಿಂಬಲ್ ಚೇಂಜ್ ಮಾಡಿದ್ದಾನೆ ಅಷ್ಟೇ. ಈಗ ಹಿಂಗಿದೆ ಅಂತ ಹಿಂಗಿದೆ ನೋಡಿ, ನಿಮ್ಗೆ ಸಿಂಬಲ್ ಹಿಂಗಿರುತ್ತೆ, 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 ಹಿಂಗಿರುತ್ತೆ ಅಲ್ವಾ ಸರ್? ಹಿಂಗಿದೆ ಅಂದ್ರೆ ಇಲ್ಲಿಂದ ಹೋಗೋದು, ಇದು ಹಿಂಗಿಂದ ಹೋಗಕ್ಕಾಗಲ್ಲ, ಹಿಂಗಿಂದ ಹೋಗ್ಬೋದು. ಓಕೆ, ಈ ತರ ಓಪನ್ ಇರೋ ಕಡೆಯಿಂದ ಹೋಗ್ಬೇಕು. ಈಕ್ವಲ್ಸ್ ಇದೆ ಅಂತಂದ್ರೆ ಈ ತರ ಕೊಟ್ಟಿದ್ದಾನೆ ಅಂದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಇಂದ ಓಪನ್ ಇದೆ ಅಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಹಿಂಗ್ ಇಲ್ಲಿ ಅಷ್ಟೇ, ಇಲ್ಲಿಂದ ಹೋಗ್ಬೇಕು. ಇದು ಎರಡ್ ಕಡೆಯಿಂದ ಹೋಗ್ಬೋದು ಈಕ್ವಲ್ಸ್ ಅಲ್ಲಿ. ಈ ರೀತಿ ಇದು ಬೇಸಿಕ್ ಗೊತ್ತಿದ್ರೆ ನಿಮ್ಗೆ ಆನ್ಸರ್ ಮಾಡಬಹುದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಕ್ಲೂಷನ್ ಏನಿದೆ? ಈ ಸಿಂಬಲ್ ಯಾವುದು? ಈ ಒಮೆಗಾ ಸಿಂಬಲ್ ಇಂದ ಮೈಕ್ರೋಗೆ ಹೋಗ್ಬೇಕು. ಈ ಸಿಂಬಲ್ ಇಲ್ಲಿದೆ ಹುಡುಕಿ, ಇಲ್ಲಿದೆ. ಇಲ್ಲಿಂದ ಮೈಕ್ರೋ ಇಲ್ಲಿದೆ, ಇಲ್ಲಿದೆ. ಇಲ್ಲಿಂದ ಹೋಗಕ್ಕಾಗತ್ತಾ? ಇಲ್ಲಿ ನೋಡಿ, ಇದು ಕ್ಲೋಸ್ ಇದೆ, ಇದು ಇಲ್ಲಿ ಡೋರ್ ಕ್ಲೋಸ್ ಇದೆ, ಹೋಗಕ್ಕಾಗಲ್ಲ. ಸೊ ಇದಾಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇದರಿಂದ ಇದಕ್ಕೆ ಹೋಗ್ಬೇಕು. ಈ ಸಿಂಬಲ್ ಎಲ್ಲಿದೆ? ಇಲ್ಲಿದೆ. ನಮ್ಗೆ ಎಲ್ಲ ಹೋಗ್ಬೇಕು? ಇನ್ಫಿನಿಟಿ ಇಲ್ಲಿದೆ ಸಿಂಬಲ್ ಅದು. ಓಕೆ, ಇಲ್ಲಿಂದ ಹೋಗಕ್ಕಾಗತ್ತೆ? ನೋಡಿ, ಇಲ್ಲಿ ಓಪನ್ ಇದೆ, ಹೋಗ್ಬೋದು. ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಇಲ್ಲಿ ಕ್ಲೋಸ್ ಇದೆ ಸಿಂಬಲ್. ಇಲ್ಲಿ ಓಪನ್ ಇರಬೇಕು, ಹಿಂಗಿಂದ ಹೋಗ್ಬೇಕು ಓಪನ್ ಇರೋ ಕಡೆಯಿಂದ. ಇಲ್ಲಿಂದ ನೀವು ಈಗ ಬೀಟಾಗಿ ಹೋಗ್ಬೋದು, ಬಟ್ ಇಲ್ಲೆಲ್ಲೂ ಬೀಟಾ ಇಲ್ಲ. ಬಟ್ ಹಿಂಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಈಕ್ವಲ್ಸ್ ಇದೆ, ಹೋಗ್ಬೋದು, ದಾರಿ ಇದೆ ಅಂತ. ಬಟ್ ಇಲ್ಲಾದ್ಮೇಲೆ ಇಲ್ಲಿ ಕ್ಲೋಸ್ ಆಗೋಯ್ತು. ಇಲ್ಲಿ ಇದು ಹಿಂಗಿದೆ ಸಿಂಬಲ್, ಇಲ್ಲಿ ಕ್ಲೋಸ್ ಆಯ್ತು, ಇಲ್ಲಿ ಹೋಗಕ್ಕಾಗಲ್ಲ ಅಂದ್ರೆ ಇದು ಹೋಗಕ್ಕಾಗಲ್ಲ. ಅಂದ್ರೆ ನೈದರ್ ಒನ್ ಕನ್ಕ್ಲೂಷನ್ ನಾರ್ ಟು ಇಸ್ ದ ರೈಟ್ ಆನ್ಸರ್. ನೈದರ್ ಒನ್ ನಾರ್ ಟು ಅಂದ್ರೆ ಎರಡೂ ಆಗಲ್ಲ ಅಂತ. ಕನ್ಕ್ಲೂಷನ್ ಎರಡು ತಪ್ಪು ಅಂತ. ಓಕೆ, ಎಸ್, ನೆಕ್ಸ್ಟ್ ಬರ್ತೇನೆ. Select the triad which follows the same pattern as that followed by the 2 triad given below. Both triads of the same pattern. ಸೊ ಇದು ಅಷ್ಟೇ. ಈಗ ಏನಿದೆ ಅಂದ್ರೆ EV GT LO ಇದೆ. ಇದನ್ನ ಎರಡು ರೀತಿ ಮಾಡ್ಬೋದು. EV ಇದೆ, GT LO. ಒಂದು ಹೆಂಗ್ ಮಾಡ್ಬೋದು ಅಂದ್ರೆ ಇದಕ್ಕೂ ಇದಕ್ಕೂ ಏನ್ ರಿಲೇಷನ್, ಇದಕ್ಕೂ ಇದಕ್ಕೂ ಏನ್ ರಿಲೇಷನ್, ಹಂಗೆ ಇದಕ್ಕೂ ಇದಕ್ಕೂ ಏನ್ ರಿಲೇಷನ್, ಇದಕ್ಕೂ ಇದಕ್ಕೂ ಏನ್ ರಿಲೇಷನ್, ಹಿಂಗ್ ಮಾಡ್ಬೋದು. ಒಂದು ರೀತಿ ಪ್ಯಾಟರ್ನ್. ಬಟ್ ಇದಕ್ಕಿಂತ ಈಸಿ ಪ್ಯಾಟರ್ನ್ ಇದು ಹೆಂಗಿದೆ ಅಂದ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಈಗ ತಾನೆ ನೋಡಿ, EV GT LO. ನೋಡಿ EV ಅದನ್ನು ಚೆಕ್ ಮಾಡ್ತಾ ಇರ್ಬೇಕು ನೀವು. ನೋಡಿ ಇ ಇದೆ, ವಿ ಇದೆ ಅಪೋಸಿಟ್. GT ನೋಡಿ, GT ಅಪೋಸಿಟ್ ಇದೆ. LO ನೋಡಿ, LO ಅಪೋಸಿಟ್ ಇದೆ. ಹಂಗೆ ಇಲ್ಲಿ ನೋಡಿ, ಇದಕ್ಕೂ ಕೂಡ PK ಅಪೋಸಿಟ್ ಇದೆ. P ಮತ್ತೆ K ನೋಡಿ, ಎರಡು ಅಪೋಸಿಟ್ಗಳಿವೆ. R ಮತ್ತೆ I ಅಪೋಸಿಟ್ ಇರ್ಬೇಕು ನೋಡಿ, RI ಅಪೋಸಿಟ್ ಇದೆ. WD ಅಪೋಸಿಟ್ ಇದೆಯಾ? ಎಸ್, WD ಅಪೋಸಿಟ್ ಇದೆ. ನೋಡಿ, ಈ ತರನು ಕೂಡ ಮಾಡ್ಬೋದು. ಈ ತರ ಎರಡು ಪ್ಯಾಟರ್ನ್ ಮಾಡ್ಬೋದು. ಈಗ ಈ ತರ ಪ್ಯಾಟರ್ನ್ ನಮಗೆ ಈಸಿ ಆಗುತ್ತೆ, ಹಾಗಾಗಿ ಈ ಪ್ಯಾಟರ್ನ್ ಚೂಸ್ ಮಾಡ್ಕೊಳ್ಳೋಣ. ಆ ತರ ಆಪ್ಷನ್ ಯಾವ್ದು ಸರಿ ಇದೆ ಅಂತ, ಇದೆರಡನ್ನು ಫಾಲೋ ಮಾಡ್ತಕ್ಕಂಥ ಈ 4 ಆ ತರ ಆಪ್ಷನ್ ಯಾವ್ದಿದೆ ಚೆಕ್ ಮಾಡ್ಬೇಕು. ಆ ತರ ಆಪ್ಷನ್ ನಮ್ಗೆ ಈಗ ನೋಡಿ, QJ ಇದೆಯಾ? ಇದು ಕರೆಕ್ಟಾ? ಇದು ಕರೆಕ್ಟ್, QJ ಕರೆಕ್ಟ್. ಇಲ್ಲೇ ನೋಡಿದ್ವಲ್ಲ, ಇಲ್ಲಿ ನೋಡಿ QJ ಕರೆಕ್ಟ್ ಇದೆ. ಬಟ್ SH, ಎಸ್ ಮತ್ತೆ H ನೋಡಿ, ಎಸ್ ಎಲ್ಲಿದೆ? ಇಲ್ಲಿದೆ. ಕರೆಕ್ಟ್ ಇದೆಯಾ? ಎಸ್ ಕರೆಕ್ಟ್ ಇದೆ. WD ಆಗ್ಬೇಕು. ಇಲ್ಲಿ ನೋಡಿ, WD EV ಆಗುತ್ತೆ ಅಂದ್ರೆ ಇದು ತಪ್ಪಿದೆ. ನೆಕ್ಸ್ಟ್ OL ಚೆಕ್ ಮಾಡಿ. ಎಸ್, OL ಇಲ್ಲಿದೆ ನೋಡಿ, OL ಇಲ್ಲಿದೆ ಕೆಳಗಡೆ. ಎಸ್, QJ ಇದೆಯಾ? ಎಸ್, QJನು ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿದೆ QJ, ಇಲ್ಲಿದೆ ನೋಡಿ QJ ಅಲ್ವಾ ಸರ್? ಬೇಕಾದ್ರೆ ಬೇರೆ ಕಲರ್ ಮಾರ್ಕ್ ಮಾಡಿ ಅಂದ್ರೆ ಬೇರೆ ಕಲರ್ ಮಾರ್ಕ್ ಮಾಡೋಣ, ಏನ್ ತೊಂದರೆ ಇಲ್ಲ. ಓಕೆ, ಇಲ್ಲಿ ನೋಡಿ, ಇದೊಂದಿದೆ. QJ ಇದೆಯಾ? ಎಸ್ ಇದೆ, QJ ಇದೆ. ಇಲ್ಲಿ ನೋಡಿ QJ ಇದೆ. ಮತ್ತೆ VE ಇದೆಯಾ? VE ಇಲ್ಲಿದೆ ನೋಡಿ, VE ಇದೆ. ಅಂದ್ರೆ ಇದು 3 ಕರೆಕ್ಟ್ ಆಗಿದೆ ಅಂದ್ರೆ ಇದೇ ಕರೆಕ್ಟ್ ಆನ್ಸರ್. ಬೇಕಾದ್ರೆ ಇನ್ನೆರಡು ಆಪ್ಷನ್ ಬೇಕು, ಕ್ರಾಸ್ ವೆರಿಫೈ ಮಾಡಿ. BX ಆಗುತ್ತೆ ನೋಡಿ, ಇದು ಹಿಂಗಿದೆ BX. ಸೊ ಇದು ಆಗಲ್ಲ. BD ಆಗತ್ತಾ? B ಇಲ್ಲಿದೆ, D ಇಲ್ಲಿದೆ. ಸೊ ಇದು ಆಗಲ್ಲ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಅದಕ್ಕೆ ನಾನು ಹೇಳೋದು ಈ ರೀತಿ ಬರ್ಕೊಳ್ಳಿ ಅಂತ. ಫೈನ್. ಸೊ ಇನ್ನು ತುಂಬಾ ಕ್ವಶನ್ಸ್ ಗಳಿದೆ ಸ್ನೇಹಿತರೆ, ಮುಂದೆ ತಗೊಂಡ್ಬರ್ತೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇನ್ನೂ ಇದೇ ತರ ಯೂನಿಕ್ ಕ್ವಶನ್ಸ್ ಹೆಚ್ಚು ವ್ಯೂಸ್ ನಾನು ಬಂದಲ್ಲಿ ಬೇಗ ಡೈಲಿ ಬೇಸಿಸ್ ಅಲ್ಲಿ ಮಾಡ್ತೀನಿ. ಶೇರ್ ಮಾಡಿ ನಿಮ್ಮ ಎಲ್ಲ ಒಂದು ಇದರಲ್ಲೂ ಕೂಡ. ಲಿಂಕ್ ನಾನು ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳೋ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.